ಚಿತ್ರದ ಹೀರೋಯಿನ್ ಆಗಿರೋ ಗ್ರೇಚನ್ ಹೊಸ ಊರಿಗೆ ಬರ್ತಾಳೆ. ಆ ಊರಲ್ಲಿ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಮನುಷ್ಯರನ್ನ ಕಂಟ್ರೋಲ್ ಮಾಡೋ ತರ ಸೌಂಡ್ಸ್ ಎಲ್ಲ ಕೇಳ್ತಾ ಇದೆ. ಅದ್ರ ಹಿಂದೆ ಇರೋ ಮಿಸ್ಟ್ರಿ ಏನು, ಅದನ್ನ ಹೀರೋಯಿನ್ ಕಂಡು ಹಿಡಿತಾಳ ಅನ್ನೋದೇ ಪೂರ್ತಿ ಕತೆ. ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ನ ಕೊಟ್ಟಿರ್ತಾರೆ. ಚಿತ್ರದ ಹೆಸರು ಕುಕ್ಕು. 2024ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಹಾರರ್ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಮನೆ ತೋರಿಸ್ತಾರೆ. ಅಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದಾರೆ. ಅವರಿಗೆ ಒಬ್ರು ಮಗಳಿದ್ದಾಳೆ. ಅವಳಿಗೇನೋ ಶಬ್ದ ಕೇಳಿ ಆ ಶಬ್ದನ ಫಾಲೋ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಕಾಡಿಂದನೇ ಆ ಶಬ್ದ ಕೇಳ್ತಾ ಇದೆ. ಸ್ಪೀಡ್ ಆಗಿ ಕಾಡೊಳಗಡೆ ಓಡ್ ಹೋಗ್ತಾಳೆ. ಈಗ ಅವ್ರ ತಂದೆ ಡೋರ್ ಓಪನ್ ಮಾಡಿ ನೋಡ್ತಾರೆ. ಫೋನ್ ಅಲ್ಲಿ ಯಾರೋ ಇವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಫೋನ್ ಅಲ್ಲಿ ಮಾತಾಡ್ತಿರೋ ವ್ಯಕ್ತಿ, ಬೆಳಿತಾ ಇದ್ದ ಮಗಳನ್ನ ನೀನು ಕೇರ್ ಮಾಡಿಲ್ಲ, ಇದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ. ಸರಿ, ನೀನೇನು ಚಿಂತೆ ಮಾಡಬೇಡ, ಹೊಸ ಮಗುನ ಪಡೆಯೋದಕ್ಕೆ ವ್ಯವಸ್ಥೆ ಮಾಡೋಣ. ಆದ್ರೆ ಮಗುವಿಂದ ದೂರ ಆಗಿರೋ ತಾಯಿನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಅಂತ. ಆ ವ್ಯಕ್ತಿ ಯಾಕೆ ಇದನ್ನೆಲ್ಲ ಇವ್ರಿಗೆ ಹೇಳ್ತಾ ಇದ್ದಾನೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಕಟ್ ಮಾಡಿ ಒಂದು ಹುಡುಗಿನ ತೋರಿಸ್ತಾರೆ. ಹೆಸರು ಗ್ರೇಚನ್. ಅವಳು ತುಂಬಾ ಬೇಜಾರ್ ಮಾಡ್ಕೊಂಡು ಟ್ರಕ್ ನಲ್ಲಿ ಬರ್ತಾ ಇದ್ದಾಳೆ. ಯಾಕಂದ್ರೆ ಗ್ರೇಚನ್ ಅವ್ರ ತಾಯಿ ತೀರ್ ಹೋಗಿದ್ದಾರೆ. ಆಮೇಲೆ ಗ್ರೇಚನ್ ಅವ್ರ ತಂದೆ ಎರಡನೇ ಮದ್ವೆ ಆಗಿ ಅವ್ರಿಗೆ ಒಂದು ಮಗು ಇದೆ. ಹುಡುಗಿ ಹೆಸರು ಆಲ್ಮಾ. ಅವಳಿಗೆ ಮಾತು ಬರಲ್ಲ. ಸೊ ಈಗ ಇವರೆಲ್ಲ ಅಮೆರಿಕೆಯಿಂದ ಜರ್ಮನಿಗೆ ಬರ್ತಾ ಇದ್ದಾರೆ. ಅದು ಕೂಡ ಒಂದು ರೆಸಾರ್ಟ್ ಟೌನ್ಗೆ. ಬಂದ ತಕ್ಷಣ ಇವ್ರನ್ನ ಒಬ್ಬ ವೆಲ್ಕಮ್ ಮಾಡ್ತಾನೆ. ಇವನೇ ಇಲ್ಲಿರೋ ತುಂಬಾ ರೆಸಾರ್ಟ್ ಗಳಿಗೆ ಮ್ಯಾನೇಜರ್. ಇವನು ಗ್ರೇಚನ್ ಫ್ಯಾಮಿಲಿನ ವೆಲ್ಕಮ್ ಮಾಡ್ತಾನೆ. ಅದ್ರಲ್ಲೂ ಆಲ್ಮಾ ಇದ್ದಾಳಲ್ಲ, ಅವಳನ್ನ ತುಂಬಾ ಕೇರ್ ಮಾಡ್ತಾನೆ. ಆದ್ರೆ ಗ್ರೇಚನ್ ಮ್ಯಾನೇಜರ್ ಜೊತೆ ಮಾತಾಡದೆ ನೇರವಾಗಿ ರೆಸ್ಟ್ ರೂಮ್ ಗೆ ಬರ್ತಾಳೆ. ಆಗ ಅಲ್ಲಿಗೆ ಯಾರೋ ಬರ್ತಾರೆ. ನೇರವಾಗಿ ಗ್ರೇಚನ್ ಇರೋ ರೆಸ್ಟ್ ರೂಮ್ ನ ಡೋರ್ ತಟ್ತಾ ಇದ್ದಾರೆ. ಮೇ ಬಿ ನಮ್ಮ ಆಂಟಿ ಅಂದ್ರೆ ಆಲ್ಮಾ ಅವ್ರ ತಾಯಿ ಆಗಿರ್ಬೋದು ಅನ್ಕೊಂಡು, ಹೆಲೋ, ನಾನು ಒಳಗಡೆ ಇದ್ದೀನಿ ಅಂತ. ತಕ್ಷಣ ಆ ವ್ಯಕ್ತಿ ಪಕ್ಕದ ರೆಸ್ಟ್ ರೂಮ್ ಗೆ ಹೋಗ್ತಾರೆ. ಆದ್ರೆ ಈಗ ಅಷ್ಟೇ ಅವ್ರ ಆಂಟಿ ಹೊರಗಡೆಯಿಂದ ಬಂದು ಗ್ರೇಚನ್ ಬೇಗ ಬಾ ಅಂತ ಕರೀತಾರೆ. ಹಾಗಾದ್ರೆ ನನ್ ಪಕ್ಕದಲ್ಲಿರೋದು ಯಾರು ಅಂತ ಫಾಸ್ಟ್ ಆಗಿ ಆ ರೆಸ್ಟ್ ರೂಮ್ ಇಂದ ಗ್ರೇಚನ್ ಓಡ್ ಬರ್ತಾಳೆ. ಆ ಪಕ್ಕದ ರೆಸ್ಟ್ ರೂಮ್ ನಲ್ಲಿ ಇರೋದು ಯಾರು ಅಂತ ಗೊತ್ತಿಲ್ಲ. ಆದ್ರೆ ಶೂ ಮಾತ್ರ ಕಾಣ್ತಾ ಇದೆ. ಸೊ ಗ್ರೇಚನ್ ಹೊರಗಡೆ ಬರ್ತಾಳೆ. ಆಲ್ಮಾ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಬೇಗ ಡಿಕ್ಕಿ ಓಪನ್ ಮಾಡು, ಅಲ್ಲಿ ನಮ್ ನಾಯಿ ಇದೆ ಅಂತ ಹೇಳ್ತಾಳೆ. ಗ್ರೇಚನ್ ಹೋಗಿ ಕಾರ್ ಡಿಕ್ಕಿ ಓಪನ್ ಮಾಡ್ತಾಳೆ. ಆಲ್ಮಾ ನಾಯಿ ಜೊತೆ ಆಟ ಆಡ್ತಾ ಇದ್ದಾಳೆ. ಸಡನ್ ಆಗಿ ಇಬ್ರು ಪಕ್ಕದಲ್ಲಿರೋ ಕಾಡಿನ ಕಡೆ ನೋಡ್ತಾರೆ. ಗ್ರೇಚನ್ಗೆ ಏನು ಅರ್ಥ ಆಗ್ತಿಲ್ಲ. ಅಲ್ಲೇನಿದೆ, ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ? ಅಷ್ಟ್ರಲ್ಲಿ ಒಬ್ರು ಲೇಡಿ ಅಲ್ಲಿಗೆ ಬಂದು ಪರಿಚಯ ಮಾಡ್ಕೋತಾರೆ. ಆಗ ಮ್ಯಾನೇಜರ್ ಬರ್ತಾನೆ. ನಾನ್ ನಿನ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ಅವರು ಡಾಕ್ಟರ್, ಲೋಕಲ್ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಮ್ಯಾನೇಜರ್ ನಡ್ಕೋತಾ ಇರೋ ರೀತಿ ಗ್ರೇಚನ್ಗೆ ಇಷ್ಟ ಆಗ್ತಿಲ್ಲ. ನೇರವಾಗಿ ರೂಮಿಗೆ ಬರ್ತಾಳೆ. ಬೆಡ್ ಅಡಿಯಲ್ಲಿ ಹಣ ಇರೋ ಎನ್ವಲಪ್ ಹಾಗೇನೆ ಒಂದು ಚಾಕು ಇಡ್ತಾಳೆ. ಅವ್ರ ತಾಯಿಗೆ ಕಾಲ್ ಮಾಡಿದಾಗ, ಸಾರಿ, ಕಾಲ್ ಪಿಕ್ ಮಾಡೋದಕ್ಕಾಗಲ್ಲ, ನಿಮ್ ಮೆಸೇಜ್ ಹೇಳಿ ಅಂತ. ಅವ್ರು ಬದುಕಿದ್ದಾಗ ಫೋನ್ ಅಲ್ಲಿ ವಾಯ್ಸ್ ರೆಕಾರ್ಡ್ ನ ಸೆಟ್ ಮಾಡಿರ್ತಾರೆ. ಆಗ ಗ್ರೇಚನ್ ವಾಯ್ಸ್ ನೋಟ್ ನ ಕಳಿಸ್ತಾಳೆ. ನಾನು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ನನ್ಗೆ ಇಲ್ಲಿ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ. ಇವಳಿಗೂ ಗೊತ್ತಿದೆ ಇವ್ರ ತಾಯಿ ತೀರ್ ಹೋಗಿದ್ದಾರೆ ಅಂತ. ಆದ್ರೆ ಅವ್ರು ರೆಕಾರ್ಡ್ ಮಾಡಿದ್ದ ವಾಯ್ಸ್ ನ ಕೇಳಿಸ್ಕೊಳ್ಳೋದಕ್ಕೋಸ್ಕರನೇ ಪದೇ ಪದೇ ಅವ್ರ ಫೋನ್ಗೆ ಕಾಲ್ ಮಾಡ್ತಾ ಇದ್ದಾಳೆ. ಅಷ್ಟ್ರಲ್ಲಿ ಗ್ರೇಚನ್ ಅವ್ರ ತಂದೆ ಬರ್ತಾರೆ. ಅವರಿಗೂ ಗೊತ್ತಿದೆ ಗ್ರೇಚನ್ ಅವ್ರ ತಾಯಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ಅಂತ. ಆಗ ಮ್ಯಾನೇಜರ್ ಒಳಗಡೆ ಬರ್ತಾನೆ. ನಿಮ್ ಸಿಚುವೇಶನ್ ನನ್ಗೆ ಅರ್ಥ ಆಗುತ್ತೆ. ಗ್ರೇಚನ್ ಸುಮ್ನೆ ಇದ್ರೆ ಅವಳಿಗೆ ಈ ತರದ ಥಾಟ್ಸ್ ಬರ್ತಾನೆ ಇರುತ್ತೆ. ಗ್ರೇಚನ್, ನನ್ಗೆ ಒಂದು ರೆಸಾರ್ಟ್ ಇದೆ, ಅಲ್ಲಿ ನಿನ್ಗೆ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಕೊಡ್ತೀನಿ ಅಂತ. ಗ್ರೇಚನ್ ಕೂಡ ಒಪ್ಕೊಂಡು ಕೆಲ್ಸಕ್ಕೆ ಜಾಯಿನ್ ಆಗ್ತಾಳೆ. ಅಲ್ಲಿ ಇನ್ನೊಬ್ಳು ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ವರ್ಕ್ ಹೇಗಿರುತ್ತೆ ಅನ್ನೋದನ್ನ ಹೇಳ್ಕೊಡ್ತಾಳೆ. ಈ ರೆಸಾರ್ಟ್ ಗೆ ಜಾಸ್ತಿ ಮ್ಯಾರೇಜ್ ಕಪಲ್ಸೇ ಬರ್ತಾರಂತೆ. ಈಗ ಒಬ್ರು ಪೊಲೀಸ್ ಆಫೀಸರ್ ಬರ್ತಾರೆ. ಅದೇ ತರ ಒಂದು ಕಪಲ್ ಕೂಡ ಬಂದಿದ್ದಾರೆ. ಅದ್ರಲ್ಲೊಬ್ರು ಲೇಡಿ ವಾಂತಿ ಮಾಡ್ಕೋತಾರೆ. ಗಾಬರಿ ಆಗಿದ್ದ ಗ್ರೇಚನ್ಗೆ ಈ ಹುಡುಗಿ ಸಮಾಧಾನ ಮಾಡ್ತಾಳೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಇದೆಲ್ಲ ಇಲ್ಲಿ ಸಾಧಾರಣವಾಗಿ ನಡೆಯೋ ವಿಷಯ ಅಂತ. ಗ್ರೇಚನ್ ನಿರಂತರವಾಗಿ ಕೆಲಸ ಮಾಡೋದಕ್ ಶುರು ಮಾಡ್ತಾಳೆ. ಮ್ಯಾನೇಜರ್ ಹೇಳ್ತಾನೆ, ಡ್ಯೂಟಿ ಮುಗಿದ್ಮೇಲೆ ಈವ್ನಿಂಗ್ ನಾನೇ ಬಂದು ನಿನ್ನ ಕಾರ್ ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ. ಬೇಡ, ನನ್ನ ಹತ್ರ ಸೈಕಲ್ ಇದೆ. ಗ್ರೇಚನ್, ರಾತ್ರಿ ಸಮಯದಲ್ಲಿ ಕಂಟ್ರಿ ರೋಡ್ ತುಂಬಾ ಡಾರ್ಕ್ ಆಗಿರುತ್ತೆ, ಸೊ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರೆಸಾರ್ಟ್ ಪಕ್ಕದಲ್ಲಿ ಒಬ್ರು ಮ್ಯಾಪ್ ಹಿಡ್ಕೊಂಡು ಈ ರೆಸಾರ್ಟ್ ಕಡೆನೆ ನೋಡ್ತಾ ಇದ್ದಾರೆ. ಇದನ್ನ ಗ್ರೇಚನ್ ಕೂಡ ಅಬ್ಸರ್ವ್ ಮಾಡ್ತಾಳೆ. ಶಿಫ್ಟ್ ಮುಗಿದ್ಮೇಲೆ ಗ್ರೇಚನ್ ಮನೆಗ್ ಬರ್ತಾಳೆ. ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಇದ್ದಾಳೆ. ಆಗ ಆಲ್ಮಾ ರೂಮ್ ಒಳಗಡೆ ಬಂದು ಇವಳು ಗಿಟಾರ್ ನುಡಿಸ್ತಾ ಇರೋದ್ನ ನೋಡ್ತಾ ಇದ್ದಾಳೆ. ಆಗ ಕಾಡೊಳಗಿಂದ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿದ ತಕ್ಷಣ ಆಲ್ಮಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಇದನ್ನ ಗಿಟಾರ್ ನುಡಿಸ್ತಾ ಇದ್ದ ಗ್ರೇಚನ್ ಕೂಡ ನೋಡ್ತಾಳೆ. ಹೇ ಆಲ್ಮಾ, ಏನಾಯ್ತು ಅಂತ ಅವಳನ್ನ ಟಚ್ ಮಾಡಿದ ತಕ್ಷಣ ಸಡನ್ ಆಗಿ ಗ್ರೇಚನ್ ಇದ್ದಾಳಲ್ಲ, ಅವಳ ಟೈಮ್ ರಿವರ್ಸ್ ಆಗುತ್ತೆ. ಸೊ ಟೈಮ್ ರಿವರ್ಸ್ ಆಗಿದ್ರಿಂದ ಮತ್ತೆ ಅವಳು ಹೆಡ್ಫೋನ್ ನ ಹಾಕೊಂಡು ಗಿಟಾರ್ ನುಡಿಸ್ತಾ ಇದ್ದಾಳೆ.
ಈಗ ಆಲ್ಮಾ ವಿಚಿತ್ರವಾಗಿ ನಡ್ಕೋತಾ ಇರೋದ್ರಿಂದ ಹತ್ರ ಬಂದು ಏನಾಯ್ತು ಅಂತ ಕೇಳ್ತಾಳೆ. ನೋಡಿದ್ರೆ ಆಲ್ಮಾ ಗ್ರೇಚನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇದ್ರಿಂದ ಹೆಡ್ಫೋನ್ ಎಲ್ಲ ಕೆಳಗಡೆ ಬಿದ್ದೋಗಿ ಮ್ಯೂಸಿಕ್ ಜೋರಾಗಿ ಕೇಳಿಸುತ್ತೆ. ಈ ಸೌಂಡ್ ಇಂದ ಕಾಡೊಳಗಿಂದ ಬರ್ತಿದ್ದ ವಿಚಿತ್ರ ಸೌಂಡ್ ಇವಳಿಗೆ ಕೇಳಿಸೋದಿಲ್ಲ. ಸೊ ಆಲ್ಮಾ ನಾರ್ಮಲ್ ಆಗ್ತಾಳೆ. ಅಷ್ಟರಲ್ಲಿ ಗ್ರೇಚನ್ ಅವ್ರ ತಂದೆ ಹಾಗೇನೆ ಎರಡನೇ ವೈಫ್ ಬರ್ತಾರೆ. ಗ್ರೇಚನ್ ಸೌಂಡ್ ಸ್ವಲ್ಪ ಕಮ್ಮಿ ಮಾಡು ಅಂತ ಬೈತಾ ಇದ್ದಾರೆ. ಆದ್ರೆ ಗ್ರೇಚನ್ ಇವ್ರಿಗೆ ನಡೆದ ವಿಷಯನ ಹೇಳ್ದೆ ಡ್ಯೂಟಿಗ್ ಬರ್ತಾಳೆ. ಜೊತೆಗಿದ್ದ ಹುಡುಗಿ, ಏನು ಮುಖದಲ್ಲಿ ಗಾಯ ಆಗಿದೆಯಲ್ಲ, ನಮ್ ತಂದೆ ಮಗಳು ಪರ್ಚ್ ಬಿಟ್ಲು. ಏನು ತಂದೆ ಮಗಳ ಅಂದ್ರೆ ನಿನ್ ತಂಗಿ ತಾನೆ? ನನ್ ತಂಗಿ ಅಲ್ಲ, ನಮ್ ತಂದೆ ಎರಡನೇ ಮದ್ವೆ ಆಗಿದ್ದಾರೆ. ಆ ಲೇಡಿಗೆ ಹುಟ್ಟಿದವಳೆ ಆಲ್ಮಾ. ನನ್ಗೆ ಅವಳನ್ನ ಕಂಡ್ರೆ ಇಷ್ಟನೇ ಇಲ್ಲ. ನಿನ್ಗೆ ವ್ಯಾನಿಶಿಂಗ್ ಟ್ವಿನ್ಸ್ ಸಿಂಡ್ರೋಮ್ ಅಂದ್ರೆ ಏನಂತ ಗೊತ್ತಾ? ಹೊಟ್ಟೆ ಒಳಗಡೆ 2 ಮಗು ಟ್ವಿನ್ಸ್ ಆಗಿರುತ್ತೆ. ಅದ್ರಲ್ಲಿ ಒಂದು ಮಗು ಇನ್ನೊಂದು ಮಗುನ ಸಾಯಿಸಿ ಅದು ಮಾತ್ರ ಜೀವ ಪಡ್ಕೊಳ್ಳುತ್ತೆ. ಅದೇ ತರನೇ ಆಲ್ಮಾ ಅವಳ ಜೊತೆಗೆ ಹುಟ್ಟಿದ್ದ ಟ್ವಿನ್ ಸಿಸ್ಟರ್ ನ ಸಾಯಿಸಿ ಇವಳು ಮಾತ್ರ ಹುಟ್ಟಿದ್ದಾಳೆ. ಸರಿ ಗ್ರೇಚನ್, ನನಗೆ ಸ್ವಲ್ಪ ಮುಖ್ಯವಾದ ಕೆಲ್ಸ ಇದೆ, ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಗ್ರೇಚನ್ ಮಾತ್ರ ಇರುವಾಗ ಒಂದು ಲೇಡಿ ಬರ್ತಾಳೆ, ಹೆಸರು ಹೆಡ್. ಅವಳು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾ ರೂಮ್ ಕೇಳ್ತಾಳೆ. ಆಲ್ರೆಡಿ ಒಂದು ರೂಮ್ ನಲ್ಲಿ ಇದ್ದ ಹುಡುಗಿ ಅಲ್ಲಿಗೆ ಬಂದು ಡ್ರಿಂಕ್ಸ್ ಕುಡ್ದು ವಾಂತಿ ಮಾಡ್ಕೋತಾಳೆ. ಆಗ ಹೆಡ್ ಏನಾಯ್ತು ಅವ್ರಿಗೆ ಅಂತ ಕೇಳ್ದಾಗ ಗ್ರೇಚನ್ ನನ್ಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈ ಹೋಟೆಲ್ಗೆ ಬರೋರು ಯಾಕೆ ವಾಂತಿ ಮಾಡ್ಕೋತಾರೆ ಅಂತ ಗ್ರೇಚನ್ ಯೋಚನೆ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾನೇಜರ್ ಕಾಲ್ ಮಾಡಿ ರೆಸಾರ್ಟ್ ನ ಕ್ಲೋಸ್ ಮಾಡು, ನಾನ್ ಬಂದು ನಿನ್ನ ಪಿಕಪ್ ಮಾಡ್ಕೋತೀನಿ ಅಂತ. ಅವ್ರು ಬರೋವರೆಗೂ ಯಾಕೆ ವೇಟ್ ಮಾಡ್ಬೇಕು ಅಂತ ಸೈಕಲ್ ನಲ್ಲೇ ಹೋಗ್ತಾಳೆ. ಅವಳು ಹೋದ್ಮೇಲೆ ಮ್ಯಾನೇಜರ್ ಕಾರಲ್ಲಿ ಬರ್ತಾನೆ. ಗ್ರೇಚನ್ ಇಲ್ಲಿ ಇಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಒಂದು ಕೊಳಲ್ ಇಟ್ಕೊಂಡು ಊದೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಇದೇ ಶಬ್ದ ಕಾಡಿಂದ ಕೇಳ್ತಾ ಇರುತ್ತೆ. ಇವ್ನ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈ ಕಡೆ ಸೈಕಲ್ ನಲ್ಲಿ ಹೋಗ್ತಿರೋ ಗ್ರೇಚನ್ಗೆ ಯಾರೋ ನನ್ನ ಫಾಲೋ ಮಾಡ್ತಿದ್ದಾರಲ್ಲ ಅಂತ ಅನ್ಸೋದಕ್ ಶುರುವಾಗುತ್ತೆ. ತಿರುಗ್ ನೋಡಿದ್ರೆ ಒಬ್ರು ಅಜ್ಜಿ ಸನ್ ಗ್ಲಾಸ್ ಎಲ್ಲ ಹಾಕೊಂಡು ಗ್ರೇಚನ್ ನ ಹಿಡಿಯೋದಕ್ಕೆ ಓಡ್ ಬರ್ತಾ ಇದ್ದಾರೆ. ಹೆದ್ರಿದ್ದ ಗ್ರೇಚನ್ ಸ್ಪೀಡ್ ಆಗಿ ಮನೆ ಹತ್ರ ಬಂದು ಡೋರ್ ತೆಗೀರಿ ಅಂತ ಕಿರ್ಚಾಡ್ತಾ ಇನ್ನೊಂದು ಮಿರರ್ ಡೋರ್ ಇರೋದ್ನ ನೋಡ್ದೆ ನುಗ್ಗಿದ್ರಿಂದ ಅವಳಿಗೆ ಸ್ವಲ್ಪ ಗಾಯ ಆಗುತ್ತೆ. ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದಾಳೆ. ಅಜ್ಜಿ ಹಿಂದೆನೆ ಬರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅಲ್ಲಿಗೆ ಬಂದಾಗ ಅಜ್ಜಿ ಮಾಯ ಆಗ್ತಾರೆ. ಪೆಟ್ಟಾಗಿರೋದ್ರಿಂದ ಗ್ರೇಚನ್ ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಪೊಲೀಸ್ನವರು ವಿಚಾರಣೆ ಮಾಡಿದಾಗ ಗ್ರೇಚನ್ ನಡೆದ ಎಲ್ಲಾ ವಿಷಯ ಹೇಳ್ತಾಳೆ. ಪೊಲೀಸ್ ಹೇಳ್ತಿರೋ ಪ್ರಕಾರ ಈ ಊರಲ್ಲಿ ತುಂಬಾ ಜನ ಪ್ರ್ಯಾಂಕ್ ಮಾಡ್ತಾರಂತೆ. ಸೊ ಈ ತರದ ಕೇಸ್ಗಳು ತುಂಬಾ ರಿಜಿಸ್ಟರ್ ಆಗಿದೆ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ. ಅದೇ ಹಾಸ್ಪಿಟಲ್ ನಲ್ಲೇ ಗ್ರೇಚನ್ ಅವ್ರ ತಂದೆ ಹಾಗೂ ಅವ್ರ ಎರಡನೇ ವೈಫ್ ಇದ್ದಾರೆ. ಯಾಕಂದ್ರೆ ಆಲ್ಮಾ ಕಾಡಿಂದ ಬರ್ತಿದ್ದ ಶಬ್ದ ಕೇಳಿ ವಿಚಿತ್ರವಾಗಿ ನಡ್ಕೋತಾ ಇದ್ಲು ಅಲ್ವಾ, ಆ ಕ್ಷಣದಿಂದ ಅವಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸೊ ಟೆಸ್ಟ್ ಮಾಡ್ಸೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಡಾಕ್ಟರ್ ಹೇಳ್ತಾರೆ ನಿಮ್ ಮಗಳಿಗೆ ಪಿಡ್ಸ್ ಬಂದಿದೆ, ಏನಾದ್ರೂ ಜಾಸ್ತಿ ಸೌಂಡ್ ಕೇಳದ್ಲಾ ಅಂತ. ಇವ್ರಿಗೆ ಗ್ರೇಚನ್ ಮೇಲೆನೆ ಡೌಟ್. ಆದ್ರೆ ನಿಜವಾಗ್ಲೂ ಕಾಡೊಳಗಿಂದ ಬರ್ತಿದ್ದ ಶಬ್ದ ಕೇಳಿನೇ ಆಲ್ಮಾಗೆ ಪಿಡ್ಸ್ ಬಂದಿದೆ. ಆಕ್ಚುಲಿ ಗ್ರೇಚನ್ ಹಾಕಿದ್ದ ಮ್ಯೂಸಿಕ್ ಇದೆಯಲ್ಲ ಅದೇ ಆಲ್ಮಾನ ಸೇವ್ ಮಾಡಿರೋದು. ಆದ್ರೆ ಅವ್ರ ತಂದೆ ಅನ್ಕೋತಿರೋ ಪ್ರಕಾರ ಗ್ರೇಚನ್ ಇಟ್ಟಿರೋ ಸೌಂಡ್ ಸಿಸ್ಟಮ್ ಇಂದಾನೆ ಆಲ್ಮಾಗೆ ಈ ರೀತಿ ಆಗಿದೆ ಅಂತ. ಕೊನೆಗೆ ಈ ವಿಷಯ ಗ್ರೇಚನ್ಗೂ ಗೊತ್ತಾಗುತ್ತೆ. ಇನ್ಮೇಲೆ ಇವ್ರ ಜೊತೆ ಇರಬಾರ್ದು ಅಂತ ಗಿಟಾರ್ ಎಲ್ಲ ತಗೊಂಡು ಕೆಲಸ ಮಾಡ್ತಿರೋ ಜಾಗಕ್ಕೆ ಹೋಗ್ತಾಳೆ. ಕ್ಯಾಶ್ ಕೌಂಟರ್ ನಲ್ಲಿ ಹಣ ಕದೀತಾ ಇರುವಾಗ ಅಲ್ಲಿಗೆ ಒಬ್ರು ಡಿಟೆಕ್ಟಿವ್ ಬರ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಕಾರಲ್ಲಿ ಕೂತ್ಕೊಂಡು ಮ್ಯಾಪ್ ನೋಡ್ತಿದ್ರು ಅಲ್ವಾ, ಅದು ಇವ್ರೆ. ಈ ಡಿಟೆಕ್ಟಿವ್ ಗ್ರೇಚನ್ ಹತ್ರ ರಾತ್ರಿ ನೀನು ಯಾವ್ದೋ ಅಜ್ಜಿನ ನೋಡ್ದೆ ಅಂತ ಹೇಳಿಕೆ ಕೊಟ್ಟಿದ್ಯಾ ಅಲ್ವಾ, ಅದ್ರ ಬಗ್ಗೆ ಹೇಳೋಕಾಗುತ್ತಾ? ಆದ್ರೆ ಗ್ರೇಚನ್ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಗೆಸ್ಟ್ ಬಂದ್ರು ನೀವು ಹೋಗಿ ಅಂತ ಅವ್ರನ್ನ ಕಳಿಸ್ಬಿಡ್ತಾಳೆ. ಬಂದಿರೋದು ಬೇರೆ ಯಾರು ಅಲ್ಲ, ಅದು ಹೆಡ್. ನಾನು ಚೆಕ್ಔಟ್ ಮಾಡ್ತಾ ಇದ್ದೀನಿ, ರೂಮ್ಗೆ ಎಷ್ಟು ಪೇ ಮಾಡ್ಬೇಕು ಅಂತ. ಅದ್ರ ಅವಶ್ಯಕತೆ ಇಲ್ಲ, ಎಲ್ಲ ಫ್ರೀ ಅಂತ ಹೇಳ್ತಾಳೆ. ಯಾಕಂದ್ರೆ ಗ್ರೇಚನ್ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ದಾಳೆ. ಹೀಗಿರುವಾಗ ಇವಳತ್ರ ಯಾಕೆ ದುಡ್ಡು ತಗೋಬೇಕು ಅಂತ. ಹೇಗೂ ಈ ಹುಡುಗಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರೋದ್ರಿಂದ ಇವಳ ಜೊತೆನೆ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಗ್ರೇಚನ್ ಹೆಡ್ ಜೊತೆನೆ ಕಾರ್ ನಲ್ಲಿ ಎಸ್ಕೇಪ್ ಆಗ್ತಾಳೆ. ಈ ಕಡೆ ಈ ರಿಸೆಪ್ಷನಿಸ್ಟ್ ಹುಡುಗಿ ಕ್ಯಾಶ್ ಚೆಕ್ ಮಾಡಿದಾಗ ₹1 ಇಲ್ಲ. ಈ ಕಡೆ ಗ್ರೇಚನ್ ಹೆಡ್ ಜೊತೆ ಆರಾಮಾಗಿ ಹೋಗ್ತಾ ಇದ್ದಾಳೆ. ಡ್ರೈವ್ ಮಾಡ್ತಿರೋ ಹೆಡ್ ಸಿಗರೇಟ್ ನ ಗ್ರೇಚನ್ ಗೆ ಕೊಟ್ಟ ತಕ್ಷಣ ಸಡನ್ಲಿ ಟೈಮ್ ರಿವರ್ಸ್ ಆಗುತ್ತೆ. ಯಾಕಂದ್ರೆ ಆ ವಿಚಿತ್ರ ಸೌಂಡ್ ಕೇಳ್ತಾ ಇರೋದ್ರಿಂದ. ಸೊ ಈಗ ಟೈಮ್ ರಿವರ್ಸ್ ಆಗಿದ್ರಿಂದ ಹೆಡ್ ಮತ್ತೆ ಸಿಗರೇಟ್ ಕೊಡ್ತಾಳೆ. ಸೊ ಇಬ್ರು ಒಂದು ಟೈಮ್ ಲೂಪ್ ನಲ್ಲಿ ಸಿಗಾಕೊಂಡಿದ್ದಾರೆ. ಈಗ ಮತ್ತೆ ನಾರ್ಮಲ್ ಆದಾಗ ರಸ್ತೆ ಮಧ್ಯದಲ್ಲಿ ಗ್ರೇಚನ್ ನ ಓಡಿಸ್ಕೊಂಡ್ ಬರ್ತಿದ್ದ ಅಜ್ಜಿ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಸೇವ್ ಮಾಡೋಕೆ ಹೋಗಿ ಕಾರ್ ಕ್ರಾಶ್ ಆಗುತ್ತೆ. ಇದ್ರಿಂದ ಇಬ್ರಿಗೂ ತುಂಬಾ ಇಂಜುರಿ ಆಗಿದೆ. ಗ್ರೇಚನ್ ಕಣ್ಬಿಟ್ಟು ನೋಡಿದಾಗ ಆ ಅಜ್ಜಿ ಗ್ರೇಚನ್ ನ ಹಿಡಿಯೋದಕ್ಕೆ ಹತ್ರ ಬರ್ತಾರೆ. ಇವಳಿಂದ ಏನು ಮಾಡೋದಕ್ ಆಗ್ತಿಲ್ಲ.
ದೂರದಲ್ಲಿ ಗನ್ ಶಾಟ್ ಶಬ್ದ ಕೇಳಿ ಅನ್ಕಾನ್ಶಿಯಸ್ ಆಗ್ತಾಳೆ. ಎಚ್ಚರಿಕೆ ಆದಾಗ ಅವಳು ಹಾಸ್ಪಿಟಲ್ ನಲ್ಲಿ ಇದ್ದಾಳೆ. ಪಕ್ಕದಲ್ಲೇ ಮ್ಯಾನೇಜರ್ ಕೂಡ ಇದ್ದಾನೆ. ಅವನು ತುಂಬಾ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾನೆ. ರೆಸಾರ್ಟ್ ಇಂದ ಇವಳು ಕ್ಯಾಶ್ ಕದ್ಕೊಂಡು ಓಡ್ ಹೋದ್ಲು. ಆದ್ರೆ ಅದ್ರ ಬಗ್ಗೆ ಏನು ಕೇಳ್ದೆ, ಹುಷಾರಾದ್ಮೇಲೆನೆ ಕೆಲ್ಸಕ್ ಬಾ ಅಂತ. ಅವನು ಹೋದ್ಮೇಲೆ ಅವ್ರ ತಂದೆ ಬರ್ತಾರೆ. ಅವ್ರು ಬಂದು ಸರಿಯಾಗಿ ಬೈತಾರೆ. ಗ್ರೇಚನ್, ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾ? ಫಸ್ಟ್ ನೀನ್ ಇಟ್ಕೊಂಡಿದ್ದ ಸೌಂಡ್ ಸಿಸ್ಟಮ್ ಇಂದ ಆಲ್ಮಾಗೆ ಪಿಡ್ಸ್ ಬರೋ ತರ ಆಯ್ತು. ನೆಕ್ಸ್ಟ್ ರೆಸಾರ್ಟ್ ಇಂದ ದುಡ್ಡೆಲ್ಲ ಕತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ಯಾ. ಆ ಮ್ಯಾನೇಜರ್ ಒಳ್ಳೆಯವನಾಗಿದ್ರಿಂದ ನಿನ್ ಮೇಲೆ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಯಾರು ಅಂತಾನೆ ಗೊತ್ತಿಲ್ದೇ ಇರೋ ಹುಡುಗಿ ಜೊತೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ಯಾ. ಇದ್ರ ಮಧ್ಯೆ ಯಾವ್ದೋ ಅಜ್ಜಿ ಫಾಲೋ ಮಾಡ್ತಿದ್ದಾರೆ ಅಂತೆಲ್ಲ ಸುಳ್ಳು ಹೇಳ್ತಾ ಇದ್ದೀಯಾ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಅದೆಲ್ಲ ನಿಜಾನೇ. ನೀನ್ ಮಾಡ್ತಿರೋದು ಸರಿ ಇಲ್ಲ ಗ್ರೇಚನ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಗ್ರೇಚನ್ ಜೊತೆ ಹೋಗಿದ್ದ ಹೆಡ್ ಅನ್ನೋ ಹುಡುಗಿ ಇದೇ ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಆಗಿದ್ದಾಳೆ. ಅವಳಿಗೂ ಇಂಜುರಿ ಆಗಿರೋದ್ರಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಗ್ರೇಚನ್ ಹಾಸ್ಪಿಟಲ್ ನಲ್ಲಿ ಇರುವಾಗ ಡಿಟೆಕ್ಟಿವ್ ಬಂದು ಮೀಟ್ ಆಗ್ತಾರೆ. ನಿಮ್ಮಿಬ್ಬರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು ನಾನೇ. ಅಷ್ಟೇ ಅಲ್ಲ, ನೀನೊಂದು ಅಜ್ಜಿನ ನೋಡ್ದೆ ಅಂತ ಹೇಳ್ದೆ ಅಲ್ವಾ, ಆ ಅಜ್ಜಿನ ನಾನ್ ಕೂಡ ನೋಡ್ದೆ. ಅವ್ರಿಗೆ ಶೂಟ್ ಮಾಡಿದಾಗ ಗನ್ ಶಾಟ್ ಶಬ್ದ ಕೇಳಿ ಅಜ್ಜಿ ಎಸ್ಕೇಪ್ ಆಗ್ಬಿಟ್ರು. ಹೌದಾ? ಹಾಗಾದ್ರೆ ನೀವು ಹೇಳಿದ್ರೆ ಎಲ್ರು ನಂಬ್ತಾರೆ ಅಲ್ವಾ? ಹಾಗೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ಕೂಡ ನಂಬಲ್ಲ. ಖಂಡಿತ ಅಜ್ಜಿ ಮತ್ತೆ ನಿನ್ನ ಹುಡ್ಕೊಂಡು ಬರ್ತಾರೆ. ಆಗ ನಾವು ಅವ್ರನ್ನ ಹಿಡಿದು ಎಲ್ರ ಮುಂದೆ ನಿಲ್ಲಿಸ್ಬೇಕು. ನೀನೇನು ಚಿಂತೆ ಮಾಡಬೇಡ, ನಿನ್ನ ಕಾಪಾಡೋ ಜವಾಬ್ದಾರಿ ನಂದು ಅಂತ. ಗ್ರೇಚನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಡಿಟೆಕ್ಟಿವ್ ನ ಮೀಟ್ ಆಗಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ತಾಳೆ. ಈ ಡಿಟೆಕ್ಟಿವ್ ಹೇಳೋ ಪ್ರಕಾರ ಇಲ್ಲಿರೋ ರೆಸಾರ್ಟ್ ನಲ್ಲಿ ಒಂದು ಕಪಲ್ ಸ್ಟೇ ಆಗಿದ್ರು. ಈ ವಯಸ್ಸಾದ ಅಜ್ಜಿ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿ ಆ ಹುಡುಗಿನ ಏನೋ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಇದನ್ನ ಹಸ್ಬೆಂಡ್ ನೋಡಿ ಅಜ್ಜಿನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಅವರು ಕಾಡೊಳಗಡೆ ಓಡ್ ಹೋಗ್ಬಿಟ್ರು. ಆ ಅಜ್ಜಿ ವಾಯ್ಸ್ ಅಲ್ಲಿ ಏನೋ ಇದೆ. ವಿಚಿತ್ರವಾದ ಸೌಂಡ್ ಮಾಡಿ ಹಿಪ್ನೋಟಿಕ್ ಮಾಡ್ತಾರೆ. ಇದೇ ಕಾರಣಕ್ಕೆ ಅಟ್ಯಾಕ್ ಗೆ ಒಳಗಾದ ಲೇಡಿ ಯಾವಾಗ್ಲೂ ವಾಂತಿ ಮಾಡ್ಕೋತಾ ಇದ್ರು. ಕೊನೆಗೊಂದಿನ ತೀರು ಹೋದ್ರು. ಇದನ್ ಕೇಳಿ ಗ್ರೇಚನ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇವ್ರು ಹೇಳ್ತಿರೋ ತರನೇ ರೆಸಾರ್ಟ್ ನಲ್ಲಿ ಒಬ್ರು ಲೇಡಿ ಪದೇ ಪದೇ ವಾಂತಿ ಮಾಡ್ಕೋತಾ ಇದ್ರು. ಈ ವಿಷಯನ ಡಿಟೆಕ್ಟಿವ್ ಗೆ ಹೇಳಿದಾಗ ಅವರು ಸ್ಟೇ ಆಗಿರೋ ಜಾಗ ಯಾವ್ದು ಅಂತ ಕೇಳ್ತಾರೆ. ಲವರ್ಸ್ ನೆಸ್ಟ್ ಅನ್ನುವ ಒಂದು ಸಣ್ಣ ರೂಮ್ ಇದೆ. ಅಲ್ಲೇ ಆ ಕಪಲ್ ಸ್ಟೇ ಆಗಿರೋದು. ಅದ್ರ ಆಪೋಸಿಟ್ ಅಲ್ಲಿ ಒಂದು ರೆಸಾರ್ಟ್ ಖಾಲಿ ಇರೋದ್ರಿಂದ ಡಿಟೆಕ್ಟಿವ್ ಹಾಗೂ ಗ್ರೇಚನ್ ಅಲ್ಲಿಂದ ಬೈನಾಕ್ಯುಲರ್ ಮೂಲಕ ವಾಂತಿ ಮಾಡ್ಕೊಂಡಿದ್ದ ಲೇಡಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಲೇಡಿ ಅವ್ರ ಹಸ್ಬೆಂಡ್ ಜೊತೆನೆ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಗ್ರೇಚನ್ ನಿದ್ದೆ ಮಾಡ್ತಾ ಇದ್ದಾಳೆ. ಡಿಟೆಕ್ಟಿವ್ ಇವಳಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಇವ್ರು ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮತ್ತೆ ಆ ವಿಚಿತ್ರ ಸೌಂಡ್ ಕೇಳ್ತಾ ಇದೆ. ಆ ಲೇಡಿ ಹಸ್ಬೆಂಡ್ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಈಗ ಅವ್ರ ಟೈಮ್ ರಿವರ್ಸ್ ಆಗುತ್ತೆ. ಎಗೈನ್ ವಿಂಡೋ ಕ್ಲೋಸ್ ಮಾಡ್ತಾರೆ. ಇದನ್ನೆಲ್ಲ ದೂರದಿಂದ ನೋಡ್ತಿರೋ ಡಿಟೆಕ್ಟಿವ್ ಗೆ ಶಾಕ್ ಆಗುತ್ತೆ. ಏನು ಈ ವ್ಯಕ್ತಿ ಒಂದೇ ಕೆಲ್ಸನ ಪದೇ ಪದೇ ಮಾಡ್ತಿದ್ದಾನೆ ಅಂತ. ಡಿಟೆಕ್ಟಿವ್ ಚೆಕ್ ಮಾಡೋಕೆ ರೂಮ್ ಹತ್ರ ಹೋಗ್ತಾರೆ. ಈ ಕಡೆ ಆ ಲೇಡಿ ಇರೋ ರೂಮ್ಗೆ ಅಜ್ಜಿ ಬರ್ತಾರೆ. ಇವ್ರನ್ನ ನೋಡಿ ಆ ಲೇಡಿಗೆ ತುಂಬಾ ಭಯ ಆಗುತ್ತೆ. ಡಿಟೆಕ್ಟಿವ್ ಅಲ್ಲಿಗೆ ಬಂದು ಚೆಕ್ ಮಾಡಿದಾಗ ಆ ಲೇಡಿ ಹಸ್ಬೆಂಡ್ ಅನ್ಕಾನ್ಶಿಯಸ್ ಆಗಿದ್ದಾರೆ. ಸರಿ, ಆ ಲೇಡಿಗೆ ಏನಾಯ್ತು ಅಂತ ನೋಡಿದಾಗ ಆ ಅಜ್ಜಿ ಆ ಲೇಡಿ ಮೇಲೆ ಏನೋ ವಶೀಕರಣ ವಿದ್ಯೆ ಪ್ರಯೋಗ ಮಾಡ್ತಿದ್ದಾರೆ. ಆ ಲೇಡಿ ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ. ಅಷ್ಟರಲ್ಲಿ ನಿದ್ದೆಯಿಂದ ಎದ್ದಿದ್ದ ಗ್ರೇಚನ್ ಈ ರೂಮ್ ಒಳಗಡೆ ಬರ್ತಾಳೆ. ಇವಳನ್ನ ನೋಡಿ ಅಜ್ಜಿ ಆ ವಿಚಿತ್ರವಾದ ಸೌಂಡ್ ಮಾಡ್ತಾರೆ. ಗ್ರೇಚನ್ ಕಿವಿ ಮುಚ್ಕೊಂಡಿದ್ದಾಳೆ. ಅಷ್ಟರಲ್ಲಿ ಡಿಟೆಕ್ಟಿವ್ ಅಜ್ಜಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಜ್ಜಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಲೇಡಿಗೆ ಏನಾಯ್ತೋ ಗೊತ್ತಿಲ್ಲ. ಅವ್ರ ಕಾಲ್ ಹತ್ರ ಏನೋ ಲಿಕ್ವಿಡ್ ತರ ಇದೆ. ನೆಕ್ಸ್ಟ್ ಡೇ ಇವ್ರ ಮನೆಗೆ ಮ್ಯಾನೇಜರ್ ಬರ್ತಾನೆ. ಗ್ರೇಚನ್ ಮ್ಯಾನೇಜರ್ ಹತ್ರ ಈ ಜಾಗದಲ್ಲಿ ಏನ್ ನಡೀತಾ ಇದೆ, ಇಲ್ಲಿಗೆ ಸ್ಟೇ ಆಗೋಕೆ ಬರೋರ್ನ ನೀವೇನೋ ಮಾಡ್ತಾ ಇದ್ದೀರಾ, ಆ ಅಜ್ಜಿಯಿಂದ ತುಂಬಾ ಜನರಿಗೆ ತೊಂದರೆ ಆಗ್ತಿದೆ. ಆಗ ಗ್ರೇಚನ್ ಅವ್ರ ತಂದೆ ಇದೆಲ್ಲ ನಿನ್ ಕಲ್ಪನೆ ಅಷ್ಟೇ, ಅದು ಪ್ರ್ಯಾಂಕ್ ಆಗಿರ್ಬೋದು ಅಂತ ಪೊಲೀಸ್ನವರು ಹೇಳಿದ್ರು ಅಲ್ವಾ, ನೀನ್ ಯಾಕೆ ಮ್ಯಾನೇಜರ್ಗೆ ಬೈತಾ ಇದ್ದೀಯಾ ಅಂತ. ಆಗ ಮ್ಯಾನೇಜರ್, ನೋಡು, ನೀನ್ ಅನ್ಕೊಂಡಿರೋ ಹಾಗೆ ಇಲ್ಲೇನು ನಡೀತಾ ಇಲ್ಲ. ಅಮೆರಿಕ ಇಂದ ನಿಮ್ಗೊಂದು ಪಾರ್ಸಲ್ ಬಂದಿದೆ, ಅದನ್ನ ಕೊಡೋದಕ್ಕೋಸ್ಕರನೇ ಬಂದೆ ಅಂತ ಒಂದು ಪಾರ್ಸಲ್ ಕೊಡ್ತಾರೆ. ಗ್ರೇಚನ್ ಹೋಗಿ ಚೆಕ್ ಮಾಡಿದಾಗ ಅದೆಲ್ಲ ಅವ್ರ ತಾಯಿ ಯೂಸ್ ಮಾಡ್ತಿದ್ದ ವಸ್ತುಗಳೇ ಆಗಿರುತ್ತೆ. ತಂದೆ ಹೇಳ್ತಾರೆ, ನಿಮ್ ತಾಯಿ ಇದ್ದ ಮನೆನ ಮಾರ್ಬಿಟ್ಟೆ, ದುಡ್ಡನ್ನ ನಿನ್ನ ಅಕೌಂಟ್ಗೆ ಹಾಕಿದ್ದೀನಿ, ನಿಮ್ ತಾಯಿ ಯೂಸ್ ಮಾಡ್ತಿದ್ದ ಕೆಲವೊಂದು ವಸ್ತುಗಳು ಆ ಬಾಕ್ಸ್ ನಲ್ಲಿ ಇದೆ. ಇದನ್ ಕೇಳಿ ಗ್ರೇಚನ್ಗೆ ಕೋಪ ಬರುತ್ತೆ. ಆ ಮನೆನ ಯಾಕೆ ಮಾರಿದ್ರಿ ಅಂತ ತಂದೆ ಮೇಲೆನೆ ಅಟ್ಯಾಕ್ ಮಾಡಿ ರೂಮ್ ಒಳಗಡೆ ಹೋದ್ಮೇಲೆ ಅದನ್ನ ಓಪನ್ ಮಾಡಿ ನೋಡ್ತಾಳೆ. ಅದ್ರಲ್ಲಿ ಕೆಲವೊಂದು ಫೋಟೋಸ್ ಹಾಗೇನೆ ಟೇಪ್ಸ್ ಇದೆ. ಒಂದನ್ನ ಪ್ಲೇ ಮಾಡ್ತಾಳೆ. ಅದ್ರಲ್ಲಿ ಇವ್ರ ತಾಯಿ ಮಾತಾಡಿರ್ತಾರೆ. ಜೊತೆಗೆ ಟೆಕ್ಸ್ಟ್ ಟು ಸ್ಪೀಚ್ ರೂಪದಲ್ಲಿ ಒಂದು ವಾಯ್ಸ್ ಇದೆ. ಆ ವಾಯ್ಸ್ ಆಲ್ಮದೇ ಆಗಿರುತ್ತೆ. ಅವಳಿಂದ ಮಾತಾಡೋದಕ್ಕಾಗಲ್ಲ. ಒಂದು ಡಿವೈಸ್ ನ ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ಟು ಸ್ಪೀಚ್ ರೂಪದಲ್ಲಿ ಮಾತಾಡಿರ್ತಾಳೆ. ಆಲ್ಮಾ ಹೇಳಿರ್ತಾಳೆ, ನೀವು ನನಗೆ ತಾಯಿ ತರನೇ, ಆದ್ರೆ ನಾನು ನಿಮ್ನ ನೋಡಿಲ್ಲ, ನನ್ಗೆ ಗ್ರೇಚನ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅವಳು ನನ್ ಜೊತೆ ಮಾತಾಡ್ತಾ ಇಲ್ಲ ಅಂತ. ಸೊ ಗ್ರೇಚನ್ಗೂ ಗೊತ್ತಾಗುತ್ತೆ ಆಲ್ಮಾ ನನ್ನ ತುಂಬಾ ಇಷ್ಟ ಪಡ್ತಾಳೆ ಅಂತ.
ಇಲ್ಲಿ ವಿಚಿತ್ರ ಘಟನೆಗಳು ನಡೀತಾ ಇರೋದ್ರಿಂದ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮನೇಲಿ ಅಪ್ಪ, ಆಲ್ಮಾ ಯಾರು ಕಾಣಿಸ್ತಾ ಇಲ್ಲ. ಆ ಮ್ಯಾನೇಜರ್ ಮಾತ್ರ ಇದ್ದಾನೆ. ಎಲ್ರು ಎಲ್ಲಿಗೆ ಹೋದ್ರು ಅಂತ ಕೇಳಿದಾಗ ಆಲ್ಮಾಗೆ ಮತ್ತೆ ಪಿಡ್ಸ್ ಬಂದಿದೆ. ಸೊ ಎಲ್ರು ಹಾಸ್ಪಿಟಲ್ಗೆ ಹೋದ್ರು. ಸರಿ, ನಾನಿಲ್ಲಿಂದ ಹೊರಡ್ತೀನಿ, ಮತ್ತೆ ಇಲ್ಲಿಗೆ ಬರಲ್ಲ ಅಂತ ಮ್ಯಾನೇಜರ್ ಹೇಳ್ತಾನೆ. ಸರಿ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ, ನಿನ್ಗೆ ಡ್ರೈವ್ ಮಾಡೋದಕ್ ಆಗಲ್ಲ ಅಲ್ವಾ ಅಂತ ಅವನ್ ಕಾರ್ನಲ್ಲೇ ಕರ್ಕೊಂಡು ಹೋಗ್ತಾನೆ. ಅವನ್ ಕಾರಲ್ಲಿ ಕುಕ್ಕು ಬರ್ಡ್ ನ ಫೋಟೋ ಇದೆ. ಇದನ್ನ ಗ್ರೇಚನ್ ಅಬ್ಸರ್ವ್ ಮಾಡ್ತಾಳೆ. ಏನು ಗ್ರೇಚನ್, ಇಷ್ಟೊಂದು ಆಶ್ಚರ್ಯವಾಗಿ ನೋಡ್ತಿದ್ಯಾ? ಈ ಕುಕ್ಕು ಬರ್ಡ್ಸ್ ನ ಸಂತತಿ ನಾಶದ ಅಂಚಿನಲ್ಲಿದೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ನಾವೇ. ಮನುಷ್ಯರಿಂದನೇ ಅವುಗಳು ಅಳಿವಿನ ಅಂಚಿನಲ್ಲಿದೆ. ಟೆಕ್ನಾಲಜಿ ಅನ್ನೋದು ಬೆಳೀತಾ ಇದ್ದಂಗೆ ಕೆಲವೊಂದು ಪ್ರಾಣಿಗಳು ನಾಶ ಆಗ್ತಿದೆ. ಅವುಗಳಲ್ಲಿ ಕುಕ್ಕು ಬರ್ಡ್ಸ್ ಕೂಡ ಒಂದು. ಬಾ, ನಿನ್ಗೆ ನಮ್ ಫಾರ್ಮ್ ಹೌಸ್ ತೋರಿಸ್ತೀನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಡಿಟೆಕ್ಟಿವ್ ಗೆ ಸರಿಯಾಗಿ ಹೊಡೆದು ಒಂದ್ ಕಡೆ ಕೂರ್ಸಿರ್ತಾರೆ. ಆಗ ಗ್ರೇಚನ್, ಇವ್ರು ಡಿಟೆಕ್ಟಿವ್ ಅಲ್ವಾ, ಇವ್ರನ್ನ ಯಾಕೆ ಹೊಡೆದಿದ್ದೀರಾ? ಏನು ಇವ್ರು ಡಿಟೆಕ್ಟಿವ್ ಆಗಿದ್ರು, ಆದ್ರೆ ಈಗ ರಿಟೈರ್ಡ್ ಆಗಿದ್ದಾರೆ. ನನ್ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ನುಗ್ಗಿ ಪರ್ಮಿಷನ್ ಇಲ್ದೆ ಗನ್ ಯೂಸ್ ಮಾಡಿದ್ದಾರೆ. ಸೊ ಇವ್ರನ್ನ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಅದೆಲ್ಲ ಇರ್ಲಿ, ನೀನು ಇಲ್ಲಿಂದ ಹೋಗೋದಕ್ಕೆ ದುಡ್ಡು ಬೇಕು ಅಲ್ವಾ? ಬಾ, ಕೊಡ್ತೀನಿ ಅಂತ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಬೆಡ್ ಇದೆ. ಗ್ರೇಚನ್ಗೆ ಡೌಟ್ ಬಂದು ತಿರುಗಿದಾಗ ಇವನು ಮತ್ ಬರೋ ಔಷಧಿನ ಸ್ಪ್ರೇ ಮಾಡ್ತಾನೆ. ಆಮೇಲೆ ಹೊರಗಡೆ ಹೋಗಿ ಫ್ಲೂಟ್ ನಲ್ಲಿ ಮ್ಯೂಸಿಕ್ ನುಡ್ಸೋದಕ್ಕೆ ಶುರು ಮಾಡ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಕಾಡೊಳಗಡೆ ಹೋಗಿದ್ದ ಹುಡುಗಿ ಈಗ ಬರ್ತಾ ಇದ್ದಾಳೆ. ಗ್ರೇಚನ್ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾನೆ ಇಲ್ಲ. ಆ ಹುಡುಗಿ ಹತ್ರ ಬರ್ತಿದ್ದಂಗೆ ಗ್ರೇಚನ್ ಯಾವ್ದೋ ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡು ನಡೆದ ಘಟನೆಗಳು ಪದೇ ಪದೇ ನಡೀತಾ ಇದೆ. ನಾರ್ಮಲ್ ಆದಾಗ ಆ ಹುಡುಗಿ ಗ್ರೇಚನ್ ಮೇಲೆ ಅಟ್ಯಾಕ್ ಮಾಡಿ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾಳೆ. ಆ ಹುಡುಗಿ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಮ್ಯಾನೇಜರ್ ಅಲ್ಲಿಗೆ ಬಂದು ಇವತ್ತಿಗೆ ಸಾಕು, ಬಾಕಿ ನಾಳೆ ನೋಡ್ಕೊಳ್ಳೋಣ ಅಂತ. ಈ ಹುಡುಗಿ ತುಂಬಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಮ್ಯಾನೇಜರ್ ಮೈಕ್ ಯೂಸ್ ಮಾಡ್ಕೊಂಡು, ಸಾರಿ ಡಿಟೆಕ್ಟಿವ್, ನೀವು ಕೂಡ ಈ ರೆಸಾರ್ಟ್ ಗೆ ವೈಫ್ ಜೊತೆ ಬಂದಿದ್ರಿ ಅಲ್ವಾ, ಆದ್ರೆ ನಿಮ್ ವೈಫ್ ಕೂಡ ವಾಂತಿ ಮಾಡ್ಕೊಂಡು ತೀರ್ ಹೋದ್ರು ಅಂತ. ಇದನ್ನ ಡಿಟೆಕ್ಟಿವ್ ಕೂಡ ಕೇಳಿಸ್ಕೊತಾರೆ. ಒಂದು ಸೀನ್ ನಲ್ಲಿ ಡಿಟೆಕ್ಟಿವ್ ಗ್ರೇಚನ್ ಹತ್ರ ಯಾವ್ದೋ ಕಪಲ್ ಈ ರೆಸಾರ್ಟ್ ಗೆ ಬಂದು ಸ್ಟೇ ಆಗಿದ್ರು ಅಂತ ಒಂದು ಘಟನೆ ಬಗ್ಗೆ ಹೇಳಿದ್ರು ಅಲ್ವಾ. ಆಕ್ಚುಲಿ ಅದು ಅವ್ರ ಜೀವನದಲ್ಲಿ ನಡೆದ ಘಟನೆ ಬಗ್ಗೆನೆ ಹೇಳಿರ್ತಾರೆ. ಇವರು ಅಜ್ಜಿನ ಯೂಸ್ ಮಾಡ್ಕೊಂಡು ತನ್ನ ವೈಫ್ ಗೆ ಏನೋ ಮಾಡಿದ್ದಾರೆ. ಅದನ್ನ ಕಂಡು ಹಿಡಿಯೋದಕ್ಕೋಸ್ಕರನೇ ಡಿಟೆಕ್ಟಿವ್ ಇಲ್ಲಿಗೆ ಬಂದು ಸಿಗಾಕೊಂಡಿರೋದು. ಈಗ ಗ್ರೇಚನ್ಗೆ ನಮ್ ಬಗ್ಗೆ ಡೌಟ್ ಬಂದಿದೆ. ಇವಳನ್ನ ಜೀವಂತವಾಗಿ ಬಿಡಬಾರ್ದು ಅಂತ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಅಷ್ಟರಲ್ಲಿ ಡಿಟೆಕ್ಟಿವ್ ಅವ್ರಿಗೆ ಕಾವಲಿದ್ದ ಪೊಲೀಸ್ಗೆ ಶೂಟ್ ಮಾಡಿ ಇಲ್ಲಿಗೆ ಬಂದು ಮ್ಯಾನೇಜರ್ಗೂ ಶೂಟ್ ಮಾಡ್ತಾರೆ. ನೆಕ್ಸ್ಟ್ ಆ ಹುಡುಗಿಗೆ ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ಗ್ರೇಚನ್ ನ ಸೇವ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಡಿಟೆಕ್ಟಿವ್ ಹೇಳೋ ಪ್ರಕಾರ ಈ ಜಾಗದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಈ ಮ್ಯಾನೇಜರ್ಗೆ ಕುಕ್ಕು ಬರ್ಡ್ಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಮ್ ಟೆಕ್ನಾಲಜಿ ಹಾಗೂ ಫೋನ್ ಸಿಗ್ನಲ್ ಇಂದ ಆ ಕುಕ್ಕು ಬರ್ಡ್ಸ್ ಗಳು ನಾಶದ ಅಂಚಿನಲ್ಲಿದೆ. ಸೊ ಕುಕ್ಕು ಬರ್ಡ್ಸ್ ಪಕ್ಷಿಯಾಗೆ ಇದ್ರೆ ಅದು ಜೀವಂತವಾಗಿರಲ್ಲ. ಬದಲಾಗಿ ಕುಕ್ಕು ಬರ್ಡ್ಸ್ ಮನುಷ್ಯರ ರೂಪದಲ್ಲಿ ಇದ್ರೆ ಅದರಿಂದ ಸರ್ವೈವ್ ಆಗ್ಬೋದು. ಸೊ ಅದರಿಂದಾನೇ ಒಂದು ಡಿಫ್ರೆಂಟ್ ಆಗಿರೋ ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದಾರೆ. ಸೊ ಹೀಗೆ ಮನುಷ್ಯ ಹಾಗೂ ಕುಕ್ಕು ಬರ್ಡ್ ಎರಡು ಮಿಕ್ಸ್ ಆಗಿ ಸೃಷ್ಟಿಯಾಗಿರೋ ಒಂದು ಜೀವಿನೇ ಆ ಅಜ್ಜಿ. ಈ ಮ್ಯಾನೇಜರ್ ರೆಸಾರ್ಟ್ ನಡೆಸ್ತಾ ಇದ್ದಾನೆ ಅಲ್ವಾ, ಅಲ್ಲಿಗೆ ತುಂಬಾ ಜನ ಯಂಗ್ ಕಪಲ್ಸ್ ಬರ್ತಾರೆ. ಆ ಕಪಲ್ಸ್ ನ ಟ್ರ್ಯಾಪ್ ಮಾಡಿ ಆ ಹುಡುಗಿರ್ ಹೊಟ್ಟೆಲಿ ಕುಕ್ಕು ಬರ್ಡ್ಸ್ ಮೊಟ್ಟೆನ ಅಜ್ಜಿ ಪ್ಲಾಂಟ್ ಮಾಡ್ತಾರೆ. ಆಗ್ಲೇ ಲವರ್ಸ್ ನೆಸ್ಟ್ ರೂಮ್ ನಲ್ಲಿ ಇದ್ದ ಹುಡುಗಿ ಮೇಲೆ ಅಜ್ಜಿ ಏನೋ ವಶೀಕರಣ ವಿದ್ಯೆ ಪ್ರಯೋಗ ಮಾಡಿದ್ರು ಅಲ್ವಾ. ಆಕ್ಚುಲಿ ಅವರು ಆ ಹುಡುಗಿ ಹೊಟ್ಟೆಲಿ ಕುಕ್ಕು ಬರ್ಡ್ ನ ಮೊಟ್ಟೆನ ಪ್ಲಾಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಗ್ರೇಚನ್ ಹಾಗೂ ಡಿಟೆಕ್ಟಿವ್ ಅಲ್ಲಿಗೆ ಹೋಗಿ ಅವ್ರನ್ನ ತಡೆದಿರ್ತಾರೆ. ಈ ರೆಸಾರ್ಟ್ ಗೆ ಯಾರೆಲ್ಲ ಹನಿಮೂನ್ ಗೆ ಬರ್ತಾರೋ ಅವ್ರಿಗೆ ಹುಟ್ಟೋ ಮಕ್ಕಳು ನಾರ್ಮಲ್ ಮಕ್ಕಳಲ್ಲ, ಕುಕ್ಕು ಬರ್ಡ್ ಹಾಗೂ ಮನುಷ್ಯ ಮಿಕ್ಸ್ ಆಗಿರೋ ಒಂದು ಎಕ್ಸ್ಪೆರಿಮೆಂಟ್ ನ ಮಗು ಹುಟ್ಟುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಡಿಟೆಕ್ಟಿವ್ ಗ್ರೇಚನ್ ಹತ್ರ ಇದ್ದ ಒಂದು ಫೋಟೋ ನೋಡ್ತಾರೆ. ಆ ಫೋಟೋನಲ್ಲಿ ಗ್ರೇಚನ್ ಅವ್ರ ತಂದೆ ಹಾಗೇನೆ ಅವ್ರ ಎರಡನೇ ವೈಫ್ ಅಂಡ್ ಆ ಮ್ಯಾನೇಜರ್ ಇದ್ದಾರೆ. ಈ ಫೋಟೋ ಯಾವಾಗ ತೆಗ್ದಿದ್ದು? ಒಂದು 4-5 ವರ್ಷದ ಹಿಂದೆ. ಆಗ ಡಿಟೆಕ್ಟಿವ್ ಹೇಳ್ತಾರೆ, ನಿಮ್ ತಂದೆ ಹಾಗೂ ಅವ್ರು ಎರಡನೇದಾಗಿ ಮದ್ವೆ ಆಗಿರೋ ಲೇಡಿ ಈ ರೆಸಾರ್ಟ್ ಗೆ ಬಂದಿದ್ದಾರೆ. ಆಗ ಅದೇ ಅಜ್ಜಿ ಈ ಲೇಡಿ ಹೊಟ್ಟೆಲಿ ಕುಕ್ಕು ಬರ್ಡ್ ಮೊಟ್ಟೆನ ಪ್ಲಾಂಟ್ ಮಾಡಿದ್ದಾಳೆ. ಸೊ ಹೀಗೆ ಮನುಷ್ಯ ಹಾಗೂ ಕುಕ್ಕು ಬರ್ಡ್ ಮಿಕ್ಸ್ ಆಗಿ ಹುಟ್ಟಿರೋ ಜೀವಿನೇ ಆ ಆಲ್ಮಾ. ಗ್ರೇಚನ್ ಒಂದು ಸೀನ್ ನಲ್ಲಿ ಹೇಳಿರ್ತಾಳೆ, ಆಲ್ಮಾ ಹುಟ್ಟಿದಾಗ ಜೊತೆಗಿದ್ದ ಟ್ವಿನ್ ಸಿಸ್ಟರ್ ನ ಸಾಯಿಸ್ಬಿಟ್ಲು ಅಂತ. ಯಾಕಂದ್ರೆ ಆಲ್ಮಾ ಕುಕ್ಕು ಬರ್ಡ್ ನ ಜೆನೆಟಿಕ್ ನಲ್ಲಿ ಸೃಷ್ಟಿಯಾಗಿರುವ ಒಂದು ಮ್ಯೂಟೆಂಟ್ ಬೇಬಿ. ಅದು ಈ ರೀತಿ ಮನುಷ್ಯರ ಗರ್ಭದಲ್ಲಿ ಹುಟ್ಟೋ ಮಗು ಜೊತೆ ಬೆಳೆಯಲ್ಲ. ಅದ್ರಿಂದಾನೆ ಹೊಟ್ಟೆಲಿದ್ದ ಮಗುನ ಸಾಯಿಸಿ ಇದು ಜೀವ ಪಡ್ಕೊಂಡಿರುತ್ತೆ. ಹೀಗೆ ಹುಟ್ಟಿದ ಮಗುನೇ ಆಲ್ಮಾ. ಈ ವಿಷಯ ಗೊತ್ತಾದ್ಮೇಲೆ ಗ್ರೇಚನ್ ಡಿಟೆಕ್ಟಿವ್ ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತಾಳೆ. ಹಾಸ್ಪಿಟಲ್ ನಲ್ಲಿ ಆಲ್ಮಾನ ಚೆಕ್ ಮಾಡಿದ್ದ ಡಾಕ್ಟರ್ಸ್ ಅವಳು ಮನುಷ್ಯನ್ ಜಾತಿಗೆ ಸೇರಿದವಳಲ್ಲ, ಕುಕ್ಕು ಬರ್ಡ್ ಹಾಗೂ ಮನುಷ್ಯ ಎರಡು ಮಿಕ್ಸ್ ಆಗಿ ಹುಟ್ಟಿರೋ ಒಂದು ವಿಚಿತ್ರ ಜೀವಿ ಅನ್ನೋದನ್ನ ಕಂಡು ಹಿಡಿತಾರೆ. ಅಷ್ಟೇ ಅಲ್ಲ, ಆಲ್ಮಾ ಅವ್ರ ತಾಯಿ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಅವರಿಗೂ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಹಾಸ್ಪಿಟಲ್ ಗೆ ಮ್ಯಾನೇಜರ್ ಬರ್ತಾನೆ. ಅವನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಿಂದ ಡಿಟೆಕ್ಟಿವ್ ಶೂಟ್ ಮಾಡಿದಾಗ ಸರ್ವೈವ್ ಆಗಿರ್ತಾನೆ.
ಈಗ ಆಲ್ಮಾ ಬಗ್ಗೆ ತಿಳ್ಕೊಂಡಿರೋ ಡಾಕ್ಟರ್ಸ್ ಈ ವಿಷಯನ ಹೊರ ಜಗತ್ತಿಗೆ ಹೇಳಿದ್ರೆ ಇವ್ರ ಎಕ್ಸ್ಪೆರಿಮೆಂಟ್ ಗೆ ತೊಂದರೆ ಆಗುತ್ತೆ ಅಂತ ಅವರಿಗೆಲ್ಲ ಶೂಟ್ ಮಾಡ್ತಾನೆ. ಸೊ ಈ ರೀತಿ ಕುಕ್ಕು ಬರ್ಡ್ಸ್ ಮನುಷ್ಯರ ರೂಪದಲ್ಲಿ ಹುಟ್ಟಬೇಕಂದ್ರೆ ಅವುಗಳನ್ನ ಸೃಷ್ಟಿ ಮಾಡೋದಕ್ಕೆ ಹುಡುಗಿರ್ಬೇಕು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾಡೊಳಗಡೆ ಹೋಗಿದ್ದ ಹುಡುಗಿ ಗ್ರೇಚನ್ ಗೆ ಏನೋ ಮಾಡೋದಕ್ಕೆ ಟ್ರೈ ಮಾಡಿದ್ಲು ಅಲ್ವಾ. ಆಕ್ಚುಲಿ ಅವಳು ಗ್ರೇಚನ್ ಹೊಟ್ಟೆಲಿ ಕುಕ್ಕು ಬರ್ಡ್ಸ್ ಹೆಗ್ಸ್ ನ ಪ್ಲಾಂಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾಳೆ. ಇದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಿರೋದು ಈ ಮ್ಯಾನೇಜರ್. ಆದ್ರೆ ಆ ಡಿಟೆಕ್ಟಿವ್ ಆ ಹುಡುಗಿಗೆ ಶೂಟ್ ಮಾಡಿದ್ರಿಂದ ಈಗ ಮತ್ತೆ ಈ ಕುಕ್ಕು ಬರ್ಡ್ಸ್ ಸಂತತಿನ ಬೆಳೆಸೋಕೆ ಹೊಸ ಹುಡುಗಿರ್ಬೇಕು. ಸೊ ಅದಕ್ಕೇನೆ ಆಲ್ಮಾನ ಚೂಸ್ ಮಾಡಿದ್ದಾನೆ. ಅವಳಿಗೆ ಟ್ರೈನಿಂಗ್ ಕೊಟ್ಟು ಇದೇ ತರ ಮನುಷ್ಯರ ರೂಪದಲ್ಲಿ ಕುಕ್ಕು ಬರ್ಡ್ಸ್ ನ ಸೃಷ್ಟಿ ಮಾಡೋದೇ ಇವನ್ ಗುರಿ. ಸೊ ಗನ್ ಹಿಡ್ಕೊಂಡು ಆಲ್ಮಾ ಪಕ್ಕದಲ್ಲೇ ಇದ್ದಾನೆ. ಆದ್ರೆ ಅವನು ಆಲ್ಮಾನ ಶೂಟ್ ಮಾಡಲ್ಲ. ಅಷ್ಟರಲ್ಲಿ ಡಿಟೆಕ್ಟಿವ್ ಹಾಗೂ ಗ್ರೇಚನ್ ಅಲ್ಲಿಗೆ ಬರ್ತಾರೆ. ಆ ಮಿರರ್ ನಲ್ಲಿ ಇವರು ಮ್ಯಾನೇಜರ್ ನ ನೋಡ್ಬೋದು, ಆದ್ರೆ ಅವರು ಇವ್ರನ್ನ ನೋಡೋದಕ್ಕಾಗಲ್ಲ. ಎಲ್ಲಿ ಮ್ಯಾನೇಜರ್ ತಂಗಿನ ಸಾಯಿಸ್ಬಿಡ್ತಾನೋ ಅಂತ ಗ್ರೇಚನ್ ತಡೆಯೋ ಪ್ರಯತ್ನ ಮಾಡಿದಾಗ ಡಿಟೆಕ್ಟಿವ್ ಅವಳನ್ನ ತಡಿತಾರೆ. ಅವಳು ನಿನ್ ತಂಗಿ ಅಲ್ಲ, ಮನುಷ್ಯರ ರೂಪದಲ್ಲಿರೋ ಒಂದು ಪ್ರಾಣಿ, ಅವಳು ಸತ್ರೆ ಸಾಯ್ಲಿ ಬಿಡು ಅಂತ. ಆದ್ರೆ ಗ್ರೇಚನ್ ಒಪ್ಪೋದಿಲ್ಲ, ಏನೇ ಆದ್ರೂ ಅವಳು ನನ್ ತಂಗಿ ಅಂತ. ಸೊ ಈ ಡಿಟೆಕ್ಟಿವ್ ತಂಗಿನ ಕಾಪಾಡೋದಕ್ ಬಿಡಲ್ಲ ಅಂತ ಅವ್ರ ಮೇಲೆನೆ ಅಟ್ಯಾಕ್ ಮಾಡಿ ಆಲ್ಮಾ ಇರೋ ರೂಮ್ಗೆ ಹೋಗ್ತಾಳೆ. ಅವಳನ್ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಆ ಅಜ್ಜಿ ಅಲ್ಲಿಗೆ ಬಂದಿದ್ರಿಂದ ಆಲ್ಮಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಸೊ ಆಲ್ಮಾ ಅವ್ರ ನಿಜವಾದ ತಾಯಿ ಈ ಅಜ್ಜಿನೇ. ಯಾಕಂದ್ರೆ ಈ ಅಜ್ಜಿ ಆ ಕುಕ್ಕುಬರ್ಡ್ ಮೊಟ್ಟೆನ ಆ ಲೇಡಿ ಹೊಟ್ಟೆಲಿ ಪ್ಲಾಂಟ್ ಮಾಡಿದ್ರಿಂದಾನೆ ಆಲ್ಮಾ ಹುಟ್ಟಿರೋದು. ಸೊ ಈಗ ಅಜ್ಜಿ ಆಲ್ಮಾನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಆದ್ರೆ ಆಲ್ಮಾನ ಅವ್ರ ಜೊತೆ ಕಳ್ಸೋದಕ್ಕೆ ಗ್ರೇಚನ್ ರೆಡಿ ಇಲ್ಲ. ಅಜ್ಜಿ ಹತ್ರ ಬರ್ತಾ ಇದ್ದಾರೆ. ಇವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹತ್ರ ಬಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಚಾಕು ತೋರಿಸಿ ಹೆದರ್ಸ್ತಾಳೆ. ಮೊದ್ಲೇ ಇವಳಿಗೆ ನನ್ನ ಕಂಡ್ರೆ ಆಗೋದಿಲ್ಲ, ಈಗ ಸಾಯಿಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂಡು ಆಲ್ಮಾ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿಂದ ಓಡೋಗಿ ಒಂದು ರೂಮ್ ನಲ್ಲಿ ಹೈಡ್ ಆಗ್ತಾಳೆ. ಅಜ್ಜಿ ಕೂಡ ಅಲ್ಲಿಗೆ ಬರ್ತಾರೆ. ಆ ಡಿಟೆಕ್ಟಿವ್ ನ ಟಾರ್ಗೆಟ್ ಏನಂದ್ರೆ ಆಲ್ಮಾ ಹಾಗೂ ಅಜ್ಜಿ ಇಬ್ರು ಕೂಡ ಸಾಯ್ಬೇಕು. ಆಲ್ಮಾನ ಕಾಪಾಡೋದಕ್ಕೆ ಗ್ರೇಚನ್ ಟ್ರೈ ಮಾಡ್ತಾ ಇರೋದ್ರಿಂದ ಅವಳು ಸತ್ರು ಪರವಾಗಿಲ್ಲ ಅಂತ ಆ ರೂಮ್ಗೆ ಹೋಗಿ ಶೆಲ್ಫ್ ನ ತಳ್ಳಿಬಿಡ್ತಾರೆ. ಒಂದು ಇನ್ನೊಂದ್ರ ಮೇಲೆ ಬಿದ್ದು ಎಲ್ಲಾ ಶೆಲ್ಫ್ ಗಳು ಕೆಳಗಡೆ ಬಿದ್ದೋಗುತ್ತೆ. ಡಿಟೆಕ್ಟಿವ್ ಆಲ್ಮಾನ ಸಾಯಿಸೋದಕ್ಕೆ ನೋಡ್ತಿದ್ರೆ ಮ್ಯಾನೇಜರ್ ಅವಳನ್ನ ಸೇವ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಈ ಕಡೆ ಅಜ್ಜಿ ಗ್ರೇಚನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಗ್ರೇಚನ್ ಅಜ್ಜಿ ಮೇಲೆನೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾಳೆ. ನೆಕ್ಸ್ಟ್ ಆಲ್ಮಾನ ಸೇವ್ ಮಾಡೋದಕ್ಕೆ ಹೋಗ್ತಾಳೆ. ಇಲ್ಲಿ ನೋಡಿದ್ರೆ ಡಿಟೆಕ್ಟಿವ್ ಹಾಗೂ ಮ್ಯಾನೇಜರ್ ನಡುವೆ ಫೈಟ್ ನಡೀತಾ ಇದೆ. ಮ್ಯಾನೇಜರ್ ಡಿಟೆಕ್ಟಿವ್ ಗೆ ಹೇಳ್ತಾನೆ, ನೀವು ನನ್ನ ತಡಿಬಹುದು, ಆದ್ರೆ ಆ ಅಜ್ಜಿನ ಯೂಸ್ ಮಾಡ್ಕೊಂಡು ಮನುಷ್ಯರ ರೂಪದಲ್ಲಿ ಕುಕ್ಕು ಬರ್ಡ್ಸ್ ನ ಸೃಷ್ಟಿ ಮಾಡ್ತೀನಿ, ಅದನ್ನ ನಿಮ್ಮಿಂದ ತಡೆಯೋದಕ್ಕಾಗಲ್ಲ ಅಂತ. ಆಕ್ಚುಲಿ ಅಜ್ಜಿಗೆ ನಿಜವಾದ ಹೇರ್ ಇಲ್ಲ, ಅದು ವಿಗ್ ಆಗಿರುತ್ತೆ. ಅದನ್ನ ಗ್ರೇಚನ್ ಆ ಮ್ಯಾನೇಜರ್ ಮುಂದೆ ಬಿಸಾಡ್ದಾಗ ಇವ್ರಿಗೆ ಗೊತ್ತಾಗುತ್ತೆ ಅಜ್ಜಿನ ಸಾಯಿಸ್ಬಿಟ್ಲು ಅಂತ. ಈಗ ಡಿಟೆಕ್ಟಿವ್ ನಗ್ತಾ ಇದ್ದಾರೆ, ಕೊನೆಗೂ ಮುದುಕಿ ಸತ್ಲಾ ಅಂತ. ಸೊ ಈಗ ಇವ್ರಿಗೆ ಆಲ್ಮಾ ಬೇಕೇ ಬೇಕು, ಯಾಕಂದ್ರೆ ಅವಳನ್ನ ಯೂಸ್ ಮಾಡ್ಕೊಂಡೆ ಆ ಕುಕ್ಕು ಬರ್ಡ್ ಸಂತತಿನ ಬೆಳೆಸೋದಕ್ಕೆ ಸಾಧ್ಯ. ಈ ಕಡೆ ಗ್ರೇಚನ್ ಆಲ್ಮಾನ ಕಂಡು ಹಿಡಿದು ಅವಳನ್ನ ಕನ್ವಿನ್ಸ್ ಮಾಡ್ತಾಳೆ, ನಾನ್ ನಿನ್ಗೆ ತೊಂದ್ರೆ ಕೊಡಲ್ಲ, ಕೇವಲ ನಿನ್ನ ಕಾಪಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ನಮ್ ತಾಯಿಗೆ ಕಳಿಸಿದ ಮೆಸೇಜಸ್ ನೆಲ್ಲ ನಾನು ಕೇಳಿಸ್ಕೊಂಡೆ, ನಿನ್ ಕಾಪಾಡೋದಕ್ಕೋಸ್ಕರನೇ ಚಾಕುನ ತೋರಿಸ್ದೆ, ಆದ್ರೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾವು ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ ಅವಳಿಗೆ ಎಲ್ಲ ಅರ್ಥ ಮಾಡಿಸ್ತಾಳೆ. ಈಗ ಅವಳನ್ನ ಎತ್ಕೊಂಡು ಹೊರಗಡೆ ಬರ್ತಾಳೆ. ಈಗ ಮ್ಯಾನೇಜರ್ ಗ್ರೇಚನ್ ಗೆ ಶೂಟ್ ಮಾಡೋಕ್ ಆಗಲ್ಲ, ಯಾಕಂದ್ರೆ ಅವಳಿಗೆ ಶೂಟ್ ಮಾಡಿದ್ರೆ ಆಲ್ಮಾ ಕೂಡ ಸತ್ತೋಗೋ ಸಾಧ್ಯತೆ ಇದೆ. ಈ ಕಡೆ ಡಿಟೆಕ್ಟಿವ್ ಆಲ್ಮಾನ ಸಾಯಿಸ್ಬೇಕು, ನೋಡು ಗ್ರೇಚನ್ ಅವಳನ್ನ ಬಿಟ್ಬಿಡು, ಅವಳೊಂದು ಪ್ರಾಣಿ, ಅವಳನ್ನ ನಾನು ಸಾಯಿಸ್ಬೇಕು, ಅವಳನ್ನ ಬಿಡು ಅಂತ. ಆದ್ರೆ ಗ್ರೇಚನ್ ಒಪ್ಪೋದಿಲ್ಲ. ಬೇರೆ ದಾರಿ ಇಲ್ದೆ ಡಿಟೆಕ್ಟಿವ್ ಇಬ್ರಿಗೂ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈ ಆಲ್ಮಾ ಕುಕ್ಕು ಬರ್ಡ್ಸ್ ಗೆ ಸೇರ್ದವಳೆ ಅಲ್ವಾ, ಅವಳು ಗ್ರೇಚನ್ ಕಿವಿನ ಮುಚ್ಚಿ ಆ ವಿಚಿತ್ರವಾದ ಸೌಂಡ್ ಮಾಡ್ತಾಳೆ. ಇದರಿಂದ ಡಿಟೆಕ್ಟಿವ್ ಹಾಗೂ ಮ್ಯಾನೇಜರ್ ಅನ್ಕಾನ್ಶಿಯಸ್ ಆಗ್ತಾರೆ. ಎಲ್ಲ ನಾರ್ಮಲ್ ಆದಾಗ ಕೊನೆಗೆ ಇಬ್ರು ಶೂಟ್ ಮಾಡ್ಕೊಂಡು ಸತ್ತೋಗ್ತಾರೆ. ಗ್ರೇಚನ್ ಆಲ್ಮಾನ ಕರ್ಕೊಂಡು ಹೊರಗಡೆ ಬಂದಾಗ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದ ಹೆಡ್ ಈಗ ಸಂಪೂರ್ಣ ಗುಣ ಆಗಿ ಊರ್ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡಿರ್ತಾಳೆ. ಇವರಿಬ್ಬರನ್ನ ಕೂಡ ಜೊತೆಲೆ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.